Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋ ಕೂಡ ನಾನೊಂದು ಸೂಪರ್ ಆಗಿರೋ ಮ್ಯಾಜಿಕ್ ಟಿಪ್ನ ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡ್ಕೊಳ್ತೀನಿ. ಎಸ್ ಅಫ್ಕೋರ್ಸ್ ಬ್ಯೂಟಿ ಟಿಪ್ ಇರುತ್ತೆ. ಸೊ ನಾನಂತೂ ತುಂಬ ನಾನು ಸಮಸ್ಯೆ ಒಳಗಾಗಿದ್ದೆ. ಸೊ ಅದರಿಂದ ಆಚೆ ಬಂದು ಸೊ ನನಗೆ ಯೂಸ್ಫುಲ್ ಆದಮೇಲೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರುವಂಥದ್ದು ಈ ಟಿಪ್ಪು. ಆ್ಯಂಡ್ ಯೂಶ್ವಲಿ ನಾವೇನು ಮಾಡ್ತೀವಿ, ನಮಗೇನಾದರೂ ಸ್ವಲ್ಪ ಸ್ಕಿನ್ನಲ್ಲಿ ಸ್ಕ್ರ್ಯಾಚಸ್ ಆಗಿದ ತಕ್ಷಣ ಅಥವಾ ಗುಳ್ಳೆ ಬಂದಿದ ತಕ್ಷಣ ಅಥವಾ ಏನಾದರೂ ಲೈಟಾಗಿ ನಮಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗಿದ ತಕ್ಷಣ ನಾವು ಫಸ್ಟ್ ಆಫ್ ಆಲ್ ನಾವು ಹೋಮ್ ರೆಮಿಡಿ ಏನು ಮಾಡೋದೇ ಇಲ್ಲ. ಎದ್ನೋ ಬಿದ್ದೋ ಅಂತೇಳಿ ಹಾಸ್ಪಿಟಲ್ಗೆಲ್ಲ ಹೋಗ್ತೀವಿ. ಸೊ ಅವ್ರು ಕೊಡೋ ಮೆಡಿಸನ್ಸು ಕೆಲವೊಂದು ನಮಗೆ ಸೆಟ್ ಆಗೋದಿಲ್ಲ. ಅದನ್ನು ಸೆಟ್ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಅದರಲ್ಲಿ ಏನು ಸಮಸ್ಯೆನೇ ಇರೋದಿಲ್ಲ. ಸೊ ನಾವೇ ಕೆಲವೊಂದು ಸತಿ ಈ ಪ್ರಾಬ್ಲಮ್ನ ಬರ್ಮಾಡ್ಕೊಳ್ತೀವಲ್ವ. ಸೊ ನಮ್ಮ ಮನೇಲೇ ಹೋಮ್ ರೆಮಿಡೀಸ್ ಇರುತ್ತೆ. ಸೊ ನಾವು ಫಸ್ಟು ಅದನ್ನು ಟ್ರೈ ಮಾಡಿ ಆಮೇಲೆ ಏನು ತೀರಾ ಆಗಲ್ಲ ಅಂದಾಗ ಮಾತ್ರ ನಾವು ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಸ್ಕಿನ್ ಡಾಕ್ಟರ್ ಆಗಿರ್ಬೋದು ಅಥವಾ ಹೇರ್ ಸ್ಪೆಷಲಿಸ್ಟ್ ಆಗಿರ್ಬೋದು, ಇವರೆಲ್ಲ ತುಂಬಾ ಎಕ್ಸ್ಪೆನ್ಸಿವ್, ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ಕೆಲವೊಂದು ಸತಿ ನಾನು ಹೇಳ್ದಂಗೆ ಅವ್ರು ಕೊಡೋ ಮೆಡಿಸನ್ಸು ನಮಗೆ ಸೆಟ್ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಅದರಿಂದ ಇನ್ನೂ ಜಾಸ್ತಿ ಎಫೆಕ್ಟ್ ಆಗಿ ಆಮೇಲೆ ರಿಡ್ಯೂಸ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಮಾಡೋ ಬದಲು ಫಸ್ಟು ಮನೇಲಿ ಎಲ್ಲ ನಮ್ಮ ಸುತ್ತಮುತ್ತನೇ ಇರುತ್ತೆ. ಸೊ ಅದನ್ನು ಬಳಸಿ ಫಸ್ಟು, ಆಮೇಲೆ ತೀರಾ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗೋಣ ಅನ್ನೋದು ನನ್ನ ಅನಿಸಿಕೆ. ಸೊ ಹೀಗೆ ನಾವು ಫಾಲೋ ಮಾಡ್ಕೊಂಡು ಬಂದಿರೋದು ಅಂತ ಹೇಳ್ತಾ, ಸೊ ಅದೇನು ಟಿಪ್ಪು ಏನು ಅಂತೆಲ್ಲ ಕಂಪ್ಲೀಟ್ ವಿಡಿಯೋ ನೋಡಿ. ಸೊ ನಿಮಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ನಿಮಗೂ ಕೂಡ ಲೈಕ್ ಒಂಥರ ಹೌದಲ್ಲ ಕರೆಕ್ಟ್ ಇಲ್ಲ ಅಂತೇಳಿ ನೀವು ಕೂಡ 100% ಮನೇಲಿ ಟ್ರೈ ಮಾಡ್ತೀರಾ ಅಂತ ನನಗೆ 100% ಶೂರ್ ಇದೆ ಅಂತ ಹೇಳ್ತಾ, ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡ್ತೀನಿ ನೋಡ್ಬೋದು. ಆ್ಯಂಡ್ ದ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಾನು ಮೋಜು ಮತ್ತು ಜೋಶಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಸೊ ಇವಾಗ ತಡ ಮಾಡಿದಿರೋ ವಿಡಿಯೋನ ಶುರು ಮಾಡೋಣ. ಬಾಯ್. ಯೂಶ್ವಲಿ ನಮಗೆಲ್ಲನೂ ಕೋಲ್ಡ್ ಆದಾಗ ಅಥವಾ ಹೀಟ್ ಜಾಸ್ತಿ ಆದಾಗ ನಮಗೆ ತುಟಿ ಎಲ್ಲ ಒಡೆಯುತ್ತೆ. ಆ್ಯಂಡ್ ಹಿಮ್ಮಡಿ ಎಲ್ಲನೂ ಒಡೆಯುತ್ತೆ ಅಲ್ವಾ. ಸೊ ಇದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ನಾನು ತೊಗೊಂಬಂದಿದ್ದೀನಿ, ನಿಜವಾಗ್ಲೂ ಹೇಳ್ತೀನಿ. ಸೊ ಇಲ್ಲಿ ನನಗೆ ತಮ್ ಫಿಂಗರ್ ಇದೆಯಲ್ಲ, ಇಲ್ಲಿ ಏನೋ ನನಗೆ ತುಂಬಾ ಇದು ಕಾಲುಗಳೆಲ್ಲ ಒಡೆಯುತ್ತಲ್ವ. ಸೊ ಹಾಗೆ ಇಲ್ಲೆಲ್ಲ ಒಡೆದೋಗಿತ್ತು, ಒಂಥರ ಫುಲ್ ಕ್ರ್ಯಾಕ್ ಆಗಿ ಇದೆರಡು ಫಿಂಗರು. ಸೊ ನಾನು ಯೂಶ್ವಲಿ ನಾನು ಜಾಸ್ತಿ ಅಷ್ಟೊಂದೇ ನೀರಲ್ಲೆಲ್ಲ ಏನು ಕೆಲಸ ಮಾಡಲ್ಲ. ಅಷ್ಟೊಂದೆಲ್ಲ ನೀರಲ್ಲಿ ಕೆಲಸ ಇರೋದಿಲ್ಲ ಯೂಶ್ವಲಿ ಹೇಳಬೇಕು ಅಂತಂದರೆ. ಪ್ರಾಬಬ್ಲಿ ನನಗೆ ಹೀಟ್ ಜಾಸ್ತಿ ಆಗಿ ಆ ಥರ ಆಗಿತ್ತೇನೋ. ಸೊ ಏನು ಮಾಡೋದು, ಇದು ಹೇಗೆ ಹೋಗ್ಸೋದು ಅಂತೇಳಿ ನನಗೆ ನಿಜವಾಗ್ಲೂ ನನಗೆ ಅರ್ಥ ಆಗಿರಲಿಲ್ಲ. ಆಮೇಲೆ ಮನೇಲಿ ಆ್ಯಕ್ಚುಲಿ ನನ್ನ ಮಮ್ಮಿ ಹೇಳಿದ್ದು ವ್ಯಾಸ್ಲಿನ್ ಹಾಕೋ ಹೋಗುತ್ತೆ ಅಂತ. ಸೊ ವ್ಯಾಸ್ಲಿನ್ ಹಾಕ್ಕೊಂಡಿದ ತಕ್ಷಣ ಒಂದು 2 ಡೇಸ್ ಹಾಕಿದೆ ಅಷ್ಟೇ, ಫುಲ್ ಕಂಪ್ಲೀಟಾಗಿ ಹೊಟ್ಟೋಯ್ತು. ಇಟ್ ವಾಸ್ ಸೋ ಮ್ಯಾಜಿಕಲ್ ಗೊತ್ತಾ, ನಿಜವಾಗ್ಲೂ ಹೇಳ್ತೀನಿ. ಸೊ ನನಗೆ ಅನಿಸಿತ್ತು, ಯೂಶ್ವಲಿ ನಾವೆಲ್ಲ ಏನು ಮಾಡ್ತೀವಿ, ಈ ಥರ ಎಲ್ಲ ಕ್ರ್ಯಾಕ್ ಎಲ್ಲ ಕಾಲಲ್ಲೆಲ್ಲ ಕ್ರ್ಯಾಕ್ ಎಲ್ಲ ಆದಾಗೆಲ್ಲನೂ ಹಾಸ್ಪಿಟ್ಲಿಗೆ ಹೋಗ್ತೀವಿ, ತೋರಿಸ್ಕೊಳ್ತೀವಿ. ಅವರೊಂದಷ್ಟು ಎಕ್ಸ್ಪೆನ್ಸಿವ್ ಆಯಿಂಟ್ಮೆಂಟ್ ಎಲ್ಲ ಬರ್ಕೊಡ್ತಾರೆ. ಕ್ರ್ಯಾಕ್ ಕ್ರೀಮ್ ಯೂಸ್ ಮಾಡಿದ್ದೀನಿ, ನಿಜವಾಗ್ಲೂ ಹೇಳ್ತೀನಿ. ಒಂದು ಸೋಲ್ ಕೇರ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ನಾನು ಟ್ರೈ ಮಾಡಿದೆ, ಅದನ್ನು ಕೂಡ ನನಗೆ ವರ್ಕೌಟ್ ಆಗಲೇ ಇಲ್ಲ ನಿಜವಾಗ್ಲೂ. ಸೊ ನನಗೆ ಮ್ಯಾಜಿಕ್ ಆಗಿ ನಿಜವಾಗ್ಲೂ ವರ್ಕೌಟ್ ಆಗಿರೋದ್ರೆ ಇದು ವ್ಯಾಸ್ಲಿನ್ ಒಂದೇ. ಸೊ ಎಲ್ಲ ನಮ್ಮ ಹತ್ರ ನಮ್ಮ ಸುತ್ತಮುತ್ತ ಸರೌಂಡಿಂಗಲ್ಲಿ ಇರುತ್ತೆ. ಸೊ ನಾವು ಅದನ್ನು ನೋಡಲ್ಲ ಅಷ್ಟೇ. ಸೊ ಸಣ್ಣ ಪುಟ್ಟದಕ್ಕೆಲ್ಲನೂ ಹಾಸ್ಪಿಟ್ಲು ಅಂತ ಡಾಕ್ಟ್ರು ಅಂತ ಓಡೋಗ್ತೀವಿ. ಸೊ ಅವ್ರು ಕೊಡೋ ಮೆಡಿಸಿನ್ಸ್ ಇನ್ನೂ ನಮಗೆ ಜಾಸ್ತಿ ರಿಯಾಕ್ಟ್ ಆಗುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು ಏನು ಅಂತಂದರೆ, ಈ ಥರದ್ದೆಲ್ಲ ಸಣ್ಣ ಪುಟ್ಟ ನಮ್ಮ ಮನೇಲೇ ವಾಸಿ ಮಾಡ್ಕೊಳ್ಳೋದು ಇದ್ದರೆ ಸೊ ನಾವೇ ಫಸ್ಟ್ ಟ್ರೈ ಮಾಡೋಣ ಅಂತ ನಿಜವಾಗ್ಲೂ ಹೇಳ್ತೀನಿ. ದಿಸ್ ಇಸ್ ಮ್ಯಾಜಿಕ್ ಅಂತಲೇ ಹೇಳ್ತೀನಿ. ನಾವೆಲ್ಲನೂ ಚಿಕ್ಕ ವಯಸ್ಸಿಂದ ಇದನ್ನೆಲ್ಲ ಯೂಸ್ ಮಾಡ್ಕೊಂಬಂದಿದ್ದೀವಲ್ಲ. ಸೊ ನಾವು ಒಂದು ಸ್ಟೇಜಿಗೆ ಬರ್ತಾ ಇವರು ಬೇರೆಯವರೆಲ್ಲ ಇನ್ಪುಟ್ಸ್ ಎಲ್ಲ ತೊಗೊಳ್ತೀವಿ. ಇದಕ್ಕೆ ಏನಿದು ಕ್ರ್ಯಾಕ್ ಆದಾಗ ನಾವು ಬೇರೆದೆಲ್ಲ ನಾವು ಟ್ರೈ ಮಾಡ್ತೀವಿ. ಆ್ಯಂಡ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ತೀವಿ, ಅದೆಲ್ಲ ಏನು ವರ್ಕೌಟ್ ಆಗಿರಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಎಸ್ ನಾನು ಕೂಡ ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಸೊ ಕ್ರ್ಯಾಕ್ ಕ್ರೀಮ್ ಯೂಸ್ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ಆ್ಯಂಡ್ ಸೋಲ್ ಕೇರ್ ಅಂತ ಅದನ್ನು ಕೂಡ ಯೂಸ್ ಮಾಡಿದ್ದೆ, ಏನು ವರ್ಕೌಟ್ ಆಗಿಲ್ಲ. ಸೊ ಸಿಂಪಲ್ ಇದು ಏನಿದು ಹಬ್ಬ ಅಂದರೆ ಒಂದು 5 ರೂಪೀಸು ಸಿಗುತ್ತೆ, 10 ರೂಪೀಸು ಸಿಗುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 50 ರೂಪೀಸ್ ಅಷ್ಟೇ. ಸೊ ಸಿಗುತ್ತೆ. ಸೊ ಇದನ್ನು ಡೈಲಿ ನೈಟು
ಕ್ರ್ಯಾಕ್ ಇಮ್ಮಡಿ ಇರುತ್ತಲ್ಲ, ಸೊ ಎಲ್ಲಿ ನಮಗೆ ಲೈಕ್ ತುಟಿಲಿ ಹೊಡೆದಿರುತ್ತೆ ಆ್ಯಂಡ್ ಈ ಕೈಯಲ್ಲೆಲ್ಲನೂ ಯೂಶ್ವಲಿ ಹೊಡೆಯುತ್ತೆ. ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಸೊ ಅದಕ್ಕೆ ತುಂಬ ಜನಕ್ಕೆ ಇದೆಲ್ಲ ಆಗಿರುತ್ತೆ. ಸೊ ಅವರೆಲ್ಲ ಇಗ್ನೋರ್ ಮಾಡಿರ್ತಾರೆ, ಇಗ್ನೋರ್ ಮಾಡಬೇಡಿ. ಸೊ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲೇ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸೊ ಎಲ್ಲ ವ್ಯಾಸ್ಲಿನ್ ಹಾಕ್ಕೊಂಡು, ಕಾಲಿಗೆ ವ್ಯಾಸ್ಲಿನ್ ಹಾಕ್ಕೊಂಡು, ಎಲ್ಲಿ ಕ್ರ್ಯಾಕ್ ಬಿದ್ದಿದೆಯೋ ಅಲ್ಲಿ ವ್ಯಾಸ್ಲಿನ್ ಹಾಕ್ಕೊಂಡು, ಸಾಕ್ಸ್ ಹಾಕ್ಕೊಂಡು ನೈಟ್ ಟೈಮ್ ಮಲಗಿ ಬೆಳಗ್ಗೆ ಎದ್ದಿದ ತಕ್ಷಣ ನಿಜವಾಗ್ಲೂ ನಾನು ಡಿಫ್ರೆನ್ಸ್ ನೋಡ್ತಿದ್ದೀನಿ. ಕೈಯಲ್ಲಂತೂ ಹೊಟ್ಟೋಯ್ತು ಆ್ಯಂಡ್ ಕಾಲಲ್ಲಿ ಸ್ವಲ್ಪ ಅಲ್ಲಲ್ಲಿ ಇದೆ ನನಗೆ ಕ್ರ್ಯಾಕ್ಸು. ಸೊ ನಾನು ರೆಮಿಡಿ ಇದನ್ನು ಡೈಲಿ ನಾನು ಟ್ರೈ ಮಾಡ್ತಿದ್ದೀನಿ, ರೆಡ್ಯೂಸ್ ಆಗ್ತಾಯಿದೆ. ಸೊ ಇದು ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನಾವೆಲ್ಲ ಚಿಕ್ಕ ವಯಸ್ಸಿಂದ ಯೂಸ್ ಮಾಡ್ಕೊಂಡ್ಬರ್ತೀವಿ ಇದನ್ನೆಲ್ಲನೂ. ಯಾವಾಗಲೂ ತಿಳ್ಕೊಳ್ಳಿ, ನಮಗೆ ಏನಾದರೂ ಸಮಸ್ಯೆ ಇದ್ದರೆ ಅದು ನಾವು ತುಂಬ ಎಕ್ಸ್ಪೆನ್ಸಾಗಿ ತುಂಬ ಜಾಸ್ತಿ ಎಲ್ಲ ಖರ್ಚು ಮಾಡಿ ಅದನ್ನು ತೊಗೊಂಡಿರ್ತೀವಿ. ಕ್ರೀಮ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ಅದರೆಲ್ಲ ಹೋಗೇ ಇರೋಲ್ಲ. ಬರೀ ಒಂದು 5 ರೂಪಾಯಿ 10 ರೂಪಾಯಿ ಈ ಮೆಡಿಸಿನ್ಸಲ್ಲಿ ಹೋಗಿರುತ್ತೆ. ಸೊ ದಟ್ ಈಸ್ ಮ್ಯಾಜಿಕ್ ಅಂತಲೇ ನಾನು ಕರೀತೀನಿ. ಸೊ ಇದನ್ನಂತೂ 100% ಯೂಸ್ ಆಗಿದೆ, ನೀವೆಲ್ಲನೂ ಟ್ರೈ ಮಾಡಿ. ಸೊ ಇವಾಗ ಏನು ಬೇಸಿಗೆಗಾಲ ಬರ್ತಿದೆ ಆ್ಯಂಡ್ ಅದಾದಮೇಲೆ ಚಳಿಗಾಲ, ವಿಂಟರ್ ಎಲ್ಲ ಬರುತ್ತೆ. 100% ಇದೆ, ಯಾವಾಗಲೂ ಇದ್ದೇ ಇರುತ್ತೆ. ಸೊ ಇದೊಂದು ಸ್ಟಾಕ್ ತೊಗೊಂಬಂದು ಇಟ್ಕೊಂಬಿಡಿ ಮನೇಲಿ. ಸೊ ದಿ ಬೆಸ್ಟ್ ಮೆಡಿಸನು 100% ಹೋಗುತ್ತೆ. ಹೋಗಿಲ್ಲ ಅಂತಂದರೆ ನೀವು ಬಂದೆಲ್ಲ ಕೇಳ್ಬೋದು. ಸೊ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? 100% ಯೂಸ್ ಆಗುತ್ತೆ. ನೀಟಾಗಿ ವಾಶ್ ಮಾಡಿ ಆ್ಯಂಡ್ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಆರಾಮಾಗಿ ಯೂಸ್ ಮಾಡ್ಬೋದು. ನೋ ಸೈಡ್ ಎಫೆಕ್ಟ್ಸ್, ನಥಿಂಗ್. ಸೊ ನೀಟಾಗಿ ಎಲ್ಲಿ ನಿಮಗೆ ಕ್ರ್ಯಾಕ್ ಬಿದ್ದಿದೆಯೋ, ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ನೀಟಾಗಿ ವಾಶ್ ಮಾಡಿ ಅಪ್ಲೈ ಮಾಡ್ಕೊಂಡು ನೈಟ್ ಅಪ್ಲೈ ಮಾಡ್ಕೊಂಡು ಬಿಟ್ಬಿಡಿ. ಬೆಳಗ್ಗೆ ಅಷ್ಟರಲ್ಲಿ 1-2 ಡೇಸಲ್ಲೇ ನಿಮಗೆ 100% ರಿಸಲ್ಟ್ ಗೊತ್ತಾಗುತ್ತೆ ಅಂತ 100% ಗೊತ್ತಾಗುತ್ತೆ. ಸೊ ಬಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ನಿಮಗೆ ಹೇಗೆ ವರ್ಕೌಟ್ ಆಯಿತು, ಹೇಗೆ ರಿಸಲ್ಟ್ ಬಂತು ಅಂತ. ಆ್ಯಂಡ್ ಯೂಶ್ವಲಿ ನಾವು ಜಾಸ್ತಿ ನೀರಲ್ಲಿ ಕೆಲಸ ಮಾಡಿದ್ರೂ ಕ್ರ್ಯಾಕ್ ಬರುತ್ತೆ ಕಾಲಲ್ಲಿ. ಒಂದ್ಸತಿ ಏನಾಗಿತ್ತು, ನಮ್ಮ ಮಮ್ಮಿಗೆ ಜಾಸ್ತಿ ಸ್ವಲ್ಪ ನೀರಲ್ಲಿ ಕೆಲಸ ಮಾಡಿ ಫುಲ್ ಚೆಕ್ಕೆನೇ ಲೈಕ್ ರಿಮೂವ್ ಆಗೋಗಿತ್ತು. ಸೊ ಅಷ್ಟೊಂದು ತೀರಾ ಆಗೋಗಿತ್ತು. ಆ್ಯಂಡ್ ಒಂದೇ ರೆಮಿಡಿ ನಾವು ಮಾಡಿದ್ದು ವ್ಯಾಸ್ಲಿನ್. ಅದನ್ನೆಲ್ಲ ಕ್ಲಿಯರಾಗಿ ಫುಲ್ಲು ಲೈಕ್ ಮಾಮೂಲಿ ಅವ್ರದ್ದು ಹೇಗಿತ್ತು ಫುಲ್ ಚೆನ್ನಾಗಿರೋದು. ಪಾದ ಎಷ್ಟು ಚೆನ್ನಾಗಿದೆ ಗೊತ್ತಾ ಇವಾಗ, ನಿಜವಾಗ್ಲೂ ಹೇಳ್ತೀನಿ. ಸೊ ನಾನು ಇವಾಗ ಇದನ್ನು ಟ್ರೈ ಮಾಡ್ತಿದ್ದೀನಿ. 1 ವೀಕಲ್ಲಿ ಅದು ಕೂಡ ಹೋಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ 100% ನಿಮಗೆ ಇದು ಯೂಸ್ ಆಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಆ್ಯಂಡ್ ಈ ರೆಮಿಡಿ ನಿಮಗೆ ಹೆಲ್ಪ್ಫುಲ್ ಆಯಿತಾ, ಈ ಟಿಪ್ಪು ನಿಮಗೆ ಹೆಲ್ಪ್ಫುಲ್ ಆಯಿತಾ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.